ನಮಸ್ಕಾರ. ಅಂಬೇಡ್ಕರ ಮಹಾಸಭಾ ವತಿಯಿಂದ ಇವತ್ತು ಏನು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ಮಹಾಸಭಾದ ಕಾರ್ಯಾಧ್ಯಕ್ಷರಾದಂಥ ಸಿ.ಕೆ. ಮಂಜುನಾಥ್ ಅವರು ನಡೆಸ್ಕೊಡ್ತಾರೆ. ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಮಹಾಸಭಾದ ಮುಖಂಡರಾದ ಸಿದ್ದರಾಜ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ಮಾಜಿ ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಭಾಗವಹಿಸಿ ಬಲಗೈ ಸಮಾಜದವರು ತಮ್ಮ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರವನ್ನು ಗಮನ ಸೆಳೆಯಲಿಕ್ಕೆ ಒಂದು ಬೃಹತ್ತಾದಂಥ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಜನರು ಸಹ ಬಲಗೈ ಸಮಾಜದ ಜನರು ತುಂಬ ಉತ್ಸುಕತೆಯಿಂದ ಅಭೂತಪೂರ್ವವಾಗಿ ಭಾಗವಹಿಸಿ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂಥ ಬಲಗೈ ಸಮಾಜದ ಒಂದು ಸಮಾವೇಶನ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅದರಿಂದ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಸಭಾದ ವತಿಯಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಲಗೈ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮೊಟ್ಟ ಮೊದಲ ಬಾರಿಗೆ ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾವು ಪ್ರಯತ್ನ ಪಟ್ವಿ. ಅದರ ಜೊತೆಗೆ ಅಲ್ಲಿ ಮುಖ್ಯಮಂತ್ರಿಗಳು ಬರಬೇಕು ಅಂತಕ್ಕಂಥ ಒಕ್ಕೋರ್ಲಿನ ಒಂದು ಒತ್ತಾಯನೂ ಸಹ ನಡೀತು. ಆದರೆ ಇಬ್ಬರು ಸಚಿವರನ್ನ ಕಳಿಸಿ ಮನವಿ ಪತ್ರವನ್ನು ಪಡೆದರೂ ಸಹ ಆ ಒಂದು ಜನರ ಅಭಿಲಾಷೆ ಏನಾಗಿತ್ತು ಅಂತಂದರೆ ಮುಖ್ಯಮಂತ್ರಿಗಳು ಬಂದು ಆ ಒಂದು ಸಮೂಹಕ್ಕೆ ತಮ್ಮ ವಾಗ್ದಾನವನ್ನು ಮತ್ತು ಭರವಸೆಯನ್ನು ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ನಾವು ಯಾಕೆ ಮುಖ್ಯಮಂತ್ರಿಗಳು ಬರಲಿಲ್ಲ ಅಂತಕ್ಕಂಥದ್ದು ಇಡೀ ನಮ್ಮ ಸಮೂಹಕ್ಕೆ ಎಲ್ಲೋ ಒಂದು ಕಡೆ ಅಸಮಾಧಾನ ಉಂಟಾಯಿತು. ಕಾರಣ ಏನಪ್ಪ ಅಂತಂದರೆ ನಮ್ಮ ವೈಚಾರಿಕ ಚಿಂತನೆಯನ್ನೊಳಗೊಂಡಂಥ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರವರ ನೇತೃತ್ವದಲ್ಲಿ ನಡೆದಂಥ ಬಲಗೈ ಸಮಾಜದ ಬೃಹತ್ತಾದಂಥ ಒಂದು ಜನಾಂದೋಲನದಲ್ಲಿ ಅವರೇ ಮುಖ್ಯಮಂತ್ರಿಗಳೇ ಬರಬೇಕು ಅಂತಕ್ಕಂಥ ಒಂದು ಪ್ರಸ್ತಾವವನ್ನು ಸ್ವಾಮೀಜಿಯವರು ಇಟ್ಟರು. ಆದರೆ ಆ ಸ್ವಾಮೀಜಿಯವರ ಒಂದು ಪ್ರಸ್ತಾವಕ್ಕೆ ಗೌರವ ಕೊಟ್ಟು ಮುಖ್ಯಮಂತ್ರಿಗಳು ಆ ಒಂದು ಜಲಾಂದೋಲನ ಸಭೆಗೆ ಬರಬೇಕಾಗಿತ್ತು. ನೀವು ಸುತ್ತೂರು ಸ್ವಾಮೀಜಿಯವರು ಆಗಲಿ ಅಥವಾ ಆದಿಚುಂಚನಗಿರಿ ಸ್ವಾಮೀಜಿಗಳವರಾದರೆ ಕರೆದ ತಕ್ಷಣ ಹೊರಟಿದ್ದಾರೆ. ಆದರೆ ನಿಮ್ಮನ್ನೇ ಬೆಂಬಲಿಸ್ತಕ್ಕಂಥ ಸಮುದಾಯದ ಒಬ್ಬರು ಸ್ವಾಮೀಜಿಯರವರು ಕರೆದಾಗ ಆ ಮನವಿ ಪತ್ರವನ್ನು ಈಸ್ಕೊಳ್ಳಿಕ್ಕೆ ತಾವು ಬರಲಿಲ್ಲ. ಇದು ನಿಮ್ಮ ಒಂದು ಅಸಡ್ಡೆತನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಸಡ್ಡೆತನವನ್ನು ನಾವು ತೋರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದರೆ ಅದನ್ನು ಇನ್ನೂ ಜೀವನವಾಗಿ ಇಟ್ಕೊಂಡು ಈ ಸಮಾಜದಲ್ಲಿ ಶೋಷಿತ ಸಮಾಜದಲ್ಲಿ ಎಡಗೈ ಬಲಗೈ ಎಂಬತಕ್ಕಂಥ ಎರಡೂ ಸಮಾಜಗಳ ನಡುವೆ ಕಂಕಗಳನ್ನು ತಂದಿಟ್ಟು ಇನ್ನೂ ಸಹ ಈ ಸಮಸ್ಯೆಯ ಜೀವಂತವಾಗಿರಲಿಕ್ಕೆ ಅವರು ಪರಸ್ಪರ ದ್ವೇಷಗಳನ್ನು ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂದರೆ ತಪ್ಪಾಗುತ್ತೆ. ಮುಖ್ಯಮಂತ್ರಿಗಳು ಬಂದು ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಅಥವಾ ಇದ್ರ ಬಗ್ಗೆ ನಾವು ಒಂದು ಕನ್ಕ್ಲೂಷನ್ ಮಾಡಿದ್ರೆ ಈ ಸಮಸ್ಯೆ ಎಷ್ಟು ನಿರ್ಮಾಣ ಆಗ್ತಿಲ್ಲ, ಇನ್ನೂ ಸಹ ಸಮಸ್ಯೆ ಜೀವಂತವಾಗಿದೆ. ಅದರಿಂದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮಾತು ಹೇಳ್ತಾರೆ, ಎಡಗೈ ಚಂದ್ರನು ಹೊರಗಡೆ ಇರ್ತಾರೆ, ಬಲಗೈ ಚಂದ್ರನು ಹೊರಗಡೆ ಇರ್ತಾರೆ. ಅಂದ್ರೆ ಹಳೆದ ಮಾರ್ಗ ಸಮಾಜ ನಡೆದಂತ ಸಮಾವೇಶಗಳು ಮುಖ್ಯಮಂತ್ರಿಗಳ ಬರಲಿಲ್ಲ. ನಮ್ಮ ಬಲಗೈ ಸಮಾಜದ ಒಂದು ಬಂಧುಗಳು ಮಾಡುವಂತ ಸಮಾವೇಶಕ್ಕೂ ಮುಖ್ಯಮಂತ್ರಿ ಬರಲಿಲ್ಲ. ಅಂದ್ರೆ ನಿಮ್ಮ ಅಸಹ್ಯತೆಗಳನ್ನ ಎಷ್ಟು ಮಟ್ಟಿಗೆ ಕಾಣ್ತದೆ ಅಂತಕ್ಕಂಥದ್ದು ಸ್ವಾಮೀಜಿಗಳ ಬಗ್ಗೆ, ನಮ್ಮ ಶೋಷಿತ ಸಮಾಜದ ಸ್ವಾಮೀಜಿಗಳ ಬಗ್ಗೆ ನಿಮ್ಗೆ ಎಷ್ಟು ಅಸಹ್ಯತೆಗಳಂತಕ್ಕಂಥದ್ದು ಇಲ್ಲಿ ನಿಮಗೆ ಗೊತ್ತಾಗ್ತದೆ. ಅದರಿಂದ ಜೊತೆಗೆ ಕಳೆದ ಒಂದು ನಮ್ಮ ಸ್ನೇಹಿತರೆ ಬಲಗೈ ಸಚಿವರು ಇದ್ರ ಬಗ್ಗೆ ಬಹಳ ಉತ್ಸುಕತೆಯಿದ್ದಾರೆ. ಬಲಗೈ ಸಚಿವರಿಂದಾಗಿ ಒಳಗಿಸಿನಲ್ಲಿ ಇನ್ನೂ ತಡೆ ಇದೆ ಅಂತಕ್ಕಂಥ ಮಾತನಾಡುವ ಜೊತೆಗೆ ಸಿ.ಎಂ. ಮಂಜುನಾಥ್ ಅವರು RSS ಪ್ರೇರಿತವಾಗಿ ಮಾತಾಡೋದು ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಸ್ಪಷ್ಟತೆ ಕೊಡಲಿಕ್ಕೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ಇದು ಕಳೆದ 6 ತಿಂಗಳಿಂದಲೇ ಒಳಗಿಸಲಾಗಿ ಜಾರಿಯಾಗಿದೆ. ನಾನು ಮೊದಲು ಪ್ರಾರಂಭದಲ್ಲಿ ಹೇಳ್ಕೊಂಡಿದ್ದೀನಿ, ಇದು ನಾವು ತಾಯಿ ಸಮಾಜವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. ನಾನು ವಿನಾಕಾರಣ ಬಲಗೈ ಸಚಿವರಿಗಾಗಲಿ ಇನ್ನೊಬ್ಬರಿಗಾಗಲಿ ಆರೋಪ ಮಾಡ್ತಕ್ಕಂಥದ್ದು ದೃಷ್ಟಿ ನಮ್ಮಲ್ಲಿಲ್ಲ. ನಾವು ಕಾಂಗ್ರೆಸ್ ಟೀಕೆ ಮಾಡ್ತೀವಿ, ಬಿಜೆಪಿ ಟೀಕೆ ಮಾಡ್ತೀವಿ, JDS ಟೀಕೆ ಮಾಡ್ತೀವಿ. ನಮಗೆ ಸಮುದಾಯದ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ. ಸಮುದಾಯದ ಹಿತಾಸಕ್ತಿ ಇಂಪಾರ್ಟೆಂಟ್ ಹೊರತು ನಾವು ಯಾರು ಇಲ್ಲ. 3 ಜನ
ಅಸ್ಪೃಶ್ಯತೆ ನೋವನ್ನು ಉಂಡಂತವರು ಮೀಸಲಾತಿಯ ಮಹತ್ವ ಗೊತ್ತಾಗ್ತದೆ. ಯಾರಿಗೆ ಅಂದ್ರೆ ಅದರ ನೋವು ನಲಿವು ಅವರ ಬೇಗೆಯಿಂದ ಅಸ್ಪೃಶ್ಯತೆ ಬೇಗೆಯಿಂದ ಅನುಭವಿಸಿದವರು ಮಾತ್ರ ಗೊತ್ತು ಈ ಮೀಸಲಾತಿಯ ಒಂದು ಮಹತ್ವ. ಈ 3 ಸಚಿವರಿಗೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳಬೇಕು. ಯಾಕಂತಂದ್ರೆ ಪ್ರಿಯಾಂಕಾ ಖರ್ಗೆ ವಿದೇಶದಲ್ಲಿ ಓದ್ತಾ ಬಂದವರು, ಇನ್ನು ಪರಮೇಶ್ವರರು ಅವರ ಅಪ್ಪ ಬಹಳ ಅಕಾಲಕ್ಕೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು, ಬಹಳ ಗಂಗಾಧರ ಅಂತ ಹೇಳಿ ಅವ್ರಿಗೂ ಈ ಒಂದು ಮೀಸಲಾತಿ ಮಹತ್ವ ಅಸ್ಪೃಶ್ಯತೆ ಬೇಗೆ ಕಾಲ ಯಾವುದೂ ಗೊತ್ತಿಲ್ಲ. ಇನ್ನು ಮಾಯಾವತಿನಂತೂ ಅಗ್ರೆಸಿವ್ ಇಲ್ಲೇ ಇಲ್ಲ. ಮೊಮೆಂಟ್ಸ್ ಇಂದ ಬಂದಿದ್ರು ಸಮುದಾಯಕ್ಕೆ ಆಗ್ತಕ್ಕಂಥ ಯಾವುದೇ ವಿಚಾರದಲ್ಲಿ ಅವರಿಗೆ ಸೀರಿಯಸ್ನೆಸ್ ಆಗಲಿ ಅಗ್ರೆಸಿವ್ನೆಸ್ ಆಗಲಿ ಇಲ್ಲ. ಅದರಿಂದ ಇವರು 3 ಜನಕ್ಕೆ ಮೀಸಲಾತಿಯ ಪ್ರಭಾವ ಮಹತ್ವ ಮತ್ತು ಅಸ್ಪೃಶ್ಯತೆಯ ಬೇಗೆ ಯಾವುದೂ ಇಲ್ಲದಿರೋದ್ರಿಂದ ಈ 3 ಸಮಾಜದ ನಾಯಕರಿಂದ ಅನ್ಯಾಯ ಆಗಿರ್ತಕ್ಕಂಥದ್ದು ಅಂತ ನಾವು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಷ್ಟು ನಿಮಗೆ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ನೆರವು ನೆಡುವಂತ ಜನಾಂದೋಲನ ಇದರಲ್ಲಿ ನೀವು ಭಾಗವಹಿಸಿ ಸಮಾಜದ ಪರವ ನಾನು ಇದ್ದೀನಿ, ನಿಮ್ಮ ಪರವ ನಾನು ಇದ್ದೀನಿ, ನಾನು ನೀವು ಯಾವುದೇ ರೀತಿಯೂ ನೀವು ಭಯ ಪಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಡಬಹುದಿತ್ತ ನಾವು ಬಂದು ಯಾರು ಬಂದಿಲ್ಲ ಬಲಗೈ ಸಚಿವರಾಗಲಿ ಯಾರು ಆಗಲಿ ಅವ್ರ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಇದೆ ಅಂತ ನಾವು ಭಾವಿಸ್ಬೇಕಾವ್ರನ್ನ. ಇದನ್ನ ನಾವು ಟೀಕೆ ಮಾಡ್ತಾ ಇರ್ತೀವಿ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಹಂಗಂದ ತಕ್ಷಣ ನಾವು RSS ನವರ ಅಲ್ಲಿ ಬಂದಿದ್ದವರೆಲ್ಲ ಸರ್ಕಾರದಿಂದಲೇ ಮಾತಾಡುವಂಥವ್ರು ಯಾರು ಅಲ್ಲಿ ಬಂದಿದ್ದಂತ ಬಲಗೈ ಸಮಾವೇಶದಲ್ಲಿ ಮಾತಾಡಿದಂತ ಎಲ್ಲಾ ನಾಯಕರು ಅಲ್ಲಿ ಸರ್ಕಾರ ಮತ್ತು ಬಲಗೈ ಸಚಿವರು ಮತ್ತು ಸಮಾಜ ಕಲ್ಯಾಣ ಬಿಜೆಪಿ ಇರ್ಬೋದು ಅಥವಾ ಇನ್ನೊಂದು ಪಕ್ಷ ಇರ್ಬೋದು, ಸಮಾಜದ ಒಂದು ಹಿತ ಇಂಪಾರ್ಟೆಂಟ್ ಹೊರತು ನಾವು ಯಾರ ವಿರುದ್ಧವಲ್ಲ ಯಾರ ಪರವಲ್ಲ. ಒಳಮೀಸಲಾತಿ ಅಂತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಒಂದು ವಸ್ತು ವಿಷಯ. ಒಳಮೀಸಲಾತಿ ಕೊಡಬೇಕಾದ್ರೆ ಪ್ರಕ್ರಿಯೆ ನಡೆಯುವಂಥದ್ದು ಸಮಾಜ ಕಲ್ಯಾಣ ಇಲಾಖೆ. ಆ ಇಲಾಖೆ ನಡೆದಂತಹ ಒಂದು ಪ್ರಕ್ರಿಯೆಯಲ್ಲಿ ನಾಗರಿಕ ಈಗ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಮಾತಾಡ್ತಾರೆ. ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದ್ರ ಬಗ್ಗೆ ಚರ್ಚೆಗಳಾದಾಗ ಇದ್ರ ಬಗ್ಗೆ ಮಾತಾಡಿದಾಗ ಅದನ್ನು ಪರಿಶೀಲನೆ ಮಾಡಿದಾಗ ಅದ್ರ ಬಗ್ಗೆ ಇಲಾಖಾ ಸಚಿವರು ಬಹಳ ಇಂಟ್ರೆಸ್ಟ್ ಆಗಿ ಸೂಕ್ಷ್ಮವಾಗಿ ಎಲ್ಲರೂ ಗಮನಿಸಬೇಕಾಗಿತ್ತು. ಯಾವ ಸಮುದಾಯವು ಅನ್ಯಾಯದ ರೀತಿಗೆ ನೋಡುವ ಸಮಾಜವು ನ್ಯಾಯ ಕೊಡತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಪ್ರಮುಖವಾಗಿ ಬಲಗೈ ಸಮಾಜಕ್ಕೆ ನಾವು ಬಲಗೈ ಸಚಿವರಲ್ಲಿ ನಾವು ವಿರುದ್ಧವಾಗಿ ಮಾತಾಡಬೇಕಾದಂತ ಅನಿವಾರ್ಯತೆ ಬಂತು. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇದು ದಿನಾಂಕ 25/7/2025 ಇದು ಒಳಮೀಸಲಾತಿ ಜಾರಿಯಾಗಿದೆ. ABC ಆದೇಶ ಅಂದ್ರೆ ಅದು 25/8/2025 ಒಳಮೀಸಲಾತಿ ಜಾರಿಯಾಗಿದೆ. 25/8/2025 ABC ಪ್ರವರ್ಗಗಳನ್ನ ಜಾತಿ ಪ್ರಮಾಣವನ್ನ ಪತ್ರಗಳನ್ನ ಪಡೆಯಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆ ಒಂದು